ಬೆಂಗಳೂರಿನಲ್ಲಿ ಭಯಾನಕ ರಾಬರಿಯೊಂದು ನಡೆದಿದೆ. ಗನ್ ಹಿಡಿದು ಜ್ಯುವೆಲ್ಲರಿ ಶಾಪ್ಗೆ ಎಂಟ್ರಿ ಕೊಡ್ತಾರೆ. ಕ್ಷಣ ಮಾತ್ರದಲ್ಲಿ ಚಿನ್ನಾಭರಣವನ್ನ ದೋಚಿ ಈ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಬೆಂಗಳೂರಲ್ಲಿ ನಡೆದಿರುವ ಭಯಾನಕ ರಾಬರಿಯ ಸುದ್ದಿ ಇದು. ಗನ್ ಹಿಡಿದು ಜ್ಯುವೆಲ್ಲರಿ ಶಾಪ್ಗೆ ಎಂಟ್ರಿ ಕೊಟ್ಟ ಕ್ಷಣ ಮಾತ್ರದಲ್ಲಿ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗ್ತಾರೆ. ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ ಬಳಿ ಈ ಒಂದು ಘಟನೆ ನಡೆದಿದೆ. ಶಾಪ್ ಅನ್ನ ಕ್ಲೋಸ್ ಮಾಡುವ ಸಮಯಕ್ಕೆ ಸರಿಯಾಗಿ ಎಂಟ್ರಿ ಆಗುತ್ತೆ. ಗನ್ ತೋರಿಸಿ ಸಿಬ್ಬಂದಿಗೆ ಬೆದರಿಸಿ ಅಲ್ಲಿ ದರೋಡೆಯನ್ನ ಮಾಡ್ತಾರೆ ಜ್ಯುವೆಲ್ಲರಿ ಶಾಪ್ನಲ್ಲಿ. ರಾಮ್ ಜ್ಯುವೆಲ್ಲರಿ ಶಾಪ್ನಲ್ಲಿ ನಿನ್ನೆ ರಾತ್ರಿ ನಡೆದಿರುವ ಘಟನೆ. ಟೇಬಲ್ ಮೇಲಿದ್ದ ಚಿನ್ನವನ್ನ ಬಾಚಿಕೊಂಡು ಪರಾರಿಯಾಗಿದೆ ಈ ತಂಡ. ಸಿಬ್ಬಂದಿಯನ್ನ ತಳ್ಳಿ ಚಿನ್ನಾಭರಣವನ್ನ ದೋಚಿದೆ ಗ್ಯಾಂಗ್. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ದರೋಡೆ ಗ್ಯಾಂಗ್ ಆಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಚಿನ್ನಾಭರಣ ದೋಚಿ ಕಳ್ಳರು ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಈಗಾಗಲೇ ದಾಖಲಾಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನೇನು ಶಾಪ್ ಕ್ಲೋಸ್ ಮಾಡಬೇಕು ಅಂತ ಹೇಳಿ ತಯಾರಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಗ್ರಾಹಕರನ್ನು ದೂಡಿ ಈ ಒಂದು ಟೀಮ್ ಎಂಟ್ರಿ ಆಗುತ್ತೆ. ಅಲ್ಲಿದ್ದಂತಹ ಚಿನ್ನಾಭರಣಗಳನ್ನ ದೋಚಿ ಕ್ಷಣ ಮಾತ್ರದಲ್ಲಿ ಈ ಗ್ಯಾಂಗ್ ಎಸ್ಕೇಪ್ ಆಗುತ್ತೆ. ಇದರ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿನ ನಿಮಗೆ ಕೊಡಲೇಬೇಕು. ಹಾಗಾದ್ರೆ ಈ ಗ್ಯಾಂಗ್ ಯಾವ ರೀತಿಯಾಗಿ ಈ ಒಂದು ದರೋಡೆಯನ್ನ ಮಾಡಿದೆ ಅನ್ನೋದನ್ನ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಇದು ಮಾಚೋಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ದರೋಡೆ. ಇದು ರಾಮ್ ಜ್ಯುವೆಲ್ಲರಿ ಅನ್ನುವಂತಹ ಶಾಪ್. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಟೇಬಲ್ ಮೇಲೆ ಇದ್ದಂತಹ ಚಿನ್ನವನ್ನ ಬಾಚಿಕೊಂಡು ಈ ಒಂದು ತಂಡ ಪರಾರಿಯಾಗಿದೆ. ನೋಡಿ ಹೇಗೆ ಬಂದಿದ್ರು ಅಂತ ಹೇಳಿ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಏನೇನಿದೆ ಅಲ್ಲಿ, ಇವ್ರೇನೇನು ಕ್ಲೋಸ್ ಮಾಡ್ತಾ ಇದ್ದಾರೆ, ಎಲ್ಲ ತೆಗಿಬೇಕು, ಎಲ್ಲ ಸರಿಯಾಗಿ ಜೋಡಿಸಿಡಬೇಕು ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ತಯಾರಿ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಗ್ಯಾಂಗ್ ಒಳಗೆ ನುಗ್ಗುತ್ತೆ. ಇಮಿಡಿಯೇಟ್ ಆಗಿ ನೋಡಿ ಗನ್ ಅನ್ನ ತೋರಿಸ್ಕೊಂಡು ಬರ್ತಾರೆ. ಅಲ್ಲಿದ್ದಂತಹ ಎಲ್ಲಾ ಚಿನ್ನಾಭರಣಗಳನ್ನ ದೋಚಿಕೊಂಡು ಪರಾರಿಯಾಗುವಂಥದ್ದು, ಗನ್ ತೋರಿಸಿ ಬೆದರಿಕೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಒಬ್ಬ ಗನ್ ತೋರಿಸಿ ಎಲ್ಲಾ ರೀತಿಯಾದಂತಹ ಚಿನ್ನಾಭರಣ ತೆಗೆದುಕೊಂಡು ಹೋದ್ರೆ ಇನ್ನೊಬ್ಬ ಆ ಒಂದು ಗೋಣಿ ಚೀಲದ ಒಳಗಡೆ ತುಂಬಿಸ್ಕೊಂಡು ಹೋಗ್ತಾ ಇರುವಂತಹದ್ದು, ಹಾಗೇನೆ ಇನ್ನೊಬ್ಬರು ಕೆಲವರನ್ನ ಬೆದರಿಸುವಂತಹ ದೃಶ್ಯಗಳು, ಇವೆಲ್ಲವೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಈ ಒಂದು ಘಟನೆ ಎಷ್ಟರ ಸೆಕೆಂಡ್ ಅಲ್ಲಿ ಆಯ್ತು ಅನ್ನೋದನ್ನ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಶಾಪ್ ಕ್ಲೋಸ್ ಮಾಡುವ ವೇಳೆ ಎಂಟ್ರಿ ಆಗಿದೆ. ಆ ಒಂದು ತಂಡ ಮಾಡಿರುವಂತಹ ಸಿನಿಮೀಯ ರೀತಿಯ ಜ್ಯುವೆಲ್ಲರಿ ಶಾಪ್ನ ಕಳ್ಳತನದ ದೃಶ್ಯಗಳನ್ನ ನೀವು ಗಮನಿಸಬಹುದು. ಕೇವಲ 18 ಸೆಕೆಂಡ್ಗಳಲ್ಲೇ ದರೋಡೆ ನಡೆದಿದೆ. 8 ಗಂಟೆ 57 ನಿಮಿಷ 40 ಸೆಕೆಂಡ್ಗೆ ಈ ಗ್ಯಾಂಗ್ ಎಂಟ್ರಿ ಆಗತ್ತೆ ರಾಮ್ ಜ್ಯುವೆಲ್ಲರಿ ಶಾಪ್ಗೆ. 8 ಗಂಟೆ 57 ನಿಮಿಷದ 58 ಸೆಕೆಂಡ್ಗೆ ಈ ಗ್ಯಾಂಗ್ ಎಸ್ಕೇಪ್ ಆಗುತ್ತೆ. ಕೇವಲ 18 ಸೆಕೆಂಡ್ನಲ್ಲಿ ಇಡೀ ಒಂದು ಅಂಗಡಿಯ ಜ್ಯುವೆಲ್ಲರಿಯನ್ನ ಅವರು ಇಲ್ಲಿ ಬಾಚ್ಕೊಂಡು ಹೋಗಿದ್ದಾರೆ, ದೋಚ್ಕೊಂಡು ಹೋಗಿದ್ದಾರೆ. ಕೇವಲ 18 ಸೆಕೆಂಡ್ನಲ್ಲೇ ಜ್ಯುವೆಲ್ಲರಿ ಶಾಪ್ ಅನ್ನ ಲೂಟಿ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಈ ಗ್ಯಾಂಗ್ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದೆ. ಬೆಚ್ಚಿ ಬೀಳಿಸುವಂತಿದೆ ಸಿಸಿಟಿವಿಯ ದೃಶ್ಯಾವಳಿಗಳು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಒಂದು ಅನಾಹುತಗಳ ಆಗಲ್ಲ, ಇನ್ನೇನು ಕ್ಲೋಸ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿ ಎಲ್ಲಾ ತಯಾರಿಯನ್ನ ಸಿಬ್ಬಂದಿ ಮಾಡ್ಕೊಳ್ತಾ ಇರುವ ಸಂದರ್ಭದಲ್ಲಿ ಏಕಾಏಕಿ ಗನ್ ತೋರಿಸಿ ಬೆದರಿಕೆಯನ್ನ ಹಾಕಿ ಅಲ್ಲಿ ಕೇವಲ 18 ಸೆಕೆಂಡ್ ಅಲ್ಲಿ ಚಿನ್ನಾಭರಣವನ್ನ ಈ ಗ್ಯಾಂಗ್ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದೆ. 8 ಗಂಟೆ 57 ನಿಮಿಷ 40 ಸೆಕೆಂಡ್ಗೆ ಗ್ಯಾಂಗ್ ಎಂಟ್ರಿ ಆಗುತ್ತೆ. ನೋಡಿ ಸಿಸಿಟಿವಿಯಲ್ಲೂ ಕೂಡ ಮಾರ್ಕ್ ಆಗಿದೆ. ಅವರು ಹೊರಡುವಂತಹ ಸಮಯವನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಕೇವಲ 18 ಸೆಕೆಂಡ್ ಅಲ್ಲಿ ಆ ಟೀಮ್ ಅಲ್ಲಿದ್ದಂತಹ ಎಲ್ಲ ಜ್ಯುವೆಲ್ಲರಿಗಳನ್ನ ಅವರು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು. 8 ಗಂಟೆ 57 ನಿಮಿಷ 58 ಸೆಕೆಂಡ್ಗೆ ಈ ಒಂದು ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಇದೇ ವಿಚಾರ
ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಕೇವಲ 18 ಸೆಕೆಂಡ್ ನಲ್ಲಿ ಗ್ಯಾಂಗ್ ತನ್ನ ಕೈ ಚಳಕವನ್ನ ತೋರಿಸಿದ್ದು, ಅಲ್ಲಿರುವಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿರೋದು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕ್ಲೂ ಸಿಕ್ಕಿದೆಯಾ ಪೊಲೀಸರಿಗೆ? ಯಾವ್ದಾ ರೀತಿಯಾದಂತಹ ಮಾಹಿತಿಯನ್ನ ಪಡ್ಕೊಂಡೆ ಅವರನ್ನ ಈಗ ಅರೆಸ್ಟ್ ಮಾಡುವಂತಹ ಸಿದ್ಧತೆಗಳು ನಡೆದಿದೆಯಾ, ಹೇಗೆ? ನವಿತಾ, ಬೆಂಗಳೂರು ಹೊರವಲಯದಲ್ಲಿ ಈ ಒಂದು ಬೆಚ್ಚಿ ಬೀಳಿಸುವಂತಹ ದರೋಡೆ ನಡೆದಿರುವಂಥದ್ದು. ಏನು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಮಾಚೋಹಳ್ಳಿ ಗೇಟ್ ಬಳಿ ಈ ಒಂದು ಜ್ಯುವೆಲ್ಲರಿ ಶಾಪ್ ಇದೆ. ನಿನ್ನೆ ರಾತ್ರಿ ಸುಮಾರು 8 ಗಂಟೆ 57 ನಿಮಿಷಕ್ಕೆ ಈ ಒಂದು ಕೃತ್ಯ ಆಗಿರುವಂಥದ್ದು. ಸುಮಾರು 4-5 ಮಂದಿ ದರೋಡೆಕೋರರು ಏನಿದ್ರೆ ಅವರು ದಿಢೀರನ್ನೇ ಜ್ಯುವೆಲ್ಲರಿ ಶಾಪ್ಗೆ ಎಂಟ್ರಿ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಜ್ಯುವೆಲ್ಲರಿ ಶಾಪ್ನ ಸಿಬ್ಬಂದಿ ಶಾಪನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಎಲ್ಲ ಐಟಮ್ ಅನ್ನು ಒಂದು ಕಡೆ ಜೋಡಿಸ್ತಾ ಇರ್ತಾರೆ. ಆಗ ಆ ಸಂದರ್ಭದಲ್ಲಿ ಅವನು ಗನ್ನನ್ನು ಕೈಯಲ್ಲಿ ಇಟ್ಕೊಂಡು ಬಂದಂಥ ಒಂದು ಗ್ಯಾಂಗ್ ಏನಿದೆ ಅವರು ಗನ್ನನ್ನು ತೋರಿಸಿ ಅಲ್ಲಿದ್ದಂಥ ಎಲ್ಲ ಜ್ಯುವೆಲ್ಲರಿ ಕೇವಲ 18 ಸೆಕೆಂಡ್ ನಲ್ಲೇ ಒಂದು ದೋಚಿ ಎಸ್ಕೇಪ್ ಕೂಡ ಆಗ್ತಾ ಇದ್ದಾರೆ. ಈ ಒಂದು ಈ ಒಂದು ಭಯಂಕರ ಒಂದು ದರೋಡೆ ಪ್ರಕರಣ ಏನಿದೆ ಅದು CCTVಯಲ್ಲಿ ಕೂಡ ಸರಿಯಾಗಿದೆ, ಅದನ್ನು ನೋಡ್ಬೋದು. ಏನು 8 ಗಂಟೆ 57 ನಿಮಿಷ 40 ಸೆಕೆಂಡ್ಗೆ ಆ ಒಂದು ಗ್ಯಾಂಗ್ ಸುಮಾರು 4 ಜನರ ಒಂದು ಗ್ಯಾಂಗ್ ಎಂಟ್ರಿ ಆಗುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಏನು ಸಿಬ್ಬಂದಿ ಏನಿದ್ದಾನೆ ಆತ ಎಲ್ಲವನ್ನು ಕೂಡ ಜೋಡಿಸಿರ್ತಾನೆ. ಅದನ್ನು ಕೂಡ ಎಲ್ಲರೂ ಕೂಡ ಬಾಚ್ಕೊಳ್ತಾರೆ. ಮತ್ತೆ ಒಂದು ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಕೇವಲ 18 ಸೆಕೆಂಡ್ನ ಅಂತರದಲ್ಲಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ ಪೊಲೀಸರು ಕೂಡ ಈ ಒಂದು ದರೋಡೆ ಗ್ಯಾಂಗ್ ಏನಿದೆ ಅದನ್ನ ಪತ್ತೆ ಮಾಡುವಂತ ಸಲುವಾಗಿ CCTV ದೃಶ್ಯಗಳನ್ನ ಪರಿಶೀಲನೆ ಮಾಡಿ ಆ ಒಂದು ಗ್ಯಾಂಗ್ ಅನ್ನ ಬೆನ್ನತ್ತಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಇನ್ನು ಗ್ಯಾಂಗ್ ಯಾವುದು ಮತ್ತೆ ಯಾರು ಎಲ್ಲಿಂದ ಬಂದಿದ್ದರು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಸುಳಿವು ಸಿಗ್ತಾ ಇಲ್ಲ. ಆ ಸಲುವಾಗಿ ವಿಶೇಷ ತಂಡವನ್ನ ರಚನೆ ಮಾಡಿ ಈ ಒಂದು ದರೋಡೆ ಗ್ಯಾಂಗ್ ಅನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಕೂಡ ಒಂದು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಕಳೆದ ವರ್ಷ ಕೂಡ ಕೊಡಿಗೆಹಳ್ಳಿ ಮತ್ತೆ ಬ್ಯಾಡರಹಳ್ಳಿ ಬಳಿ ಇದೇ ರೀತಿಯಾಗಿ ಒಂದು ಗ್ಯಾಂಗ್ ಏನು ಗನ್ನನ್ನು ತೋರಿಸಿ ಜ್ಯುವೆಲ್ಲರಿ ಶಾಪ್ ಅನ್ನ ದರೋಡೆ ಮಾಡಿದ್ರು. ಈಗ ಮತ್ತೆ ಅದೇ ರೀತಿಯ ಕೃತ್ಯ ಕೂಡ ಈಗ ಬೆಂಗಳೂರಿನ ಹೊರವಲಯದಲ್ಲಿ ಕೂಡ ನಡೆದಿದ್ದು. ಈಗ ಪೊಲೀಸರು ಆ ಒಂದು ಗ್ಯಾಂಗ್ ಅನ್ನ ಪತ್ತೆ ಹಚ್ಚೋ ಸಲುವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಮುನಿರಾಜು, ಯಾರಿಗೆ ಸೇರಿದಂತಹ ಜ್ಯುವೆಲ್ಲರಿ ಶಾಪ್ ಇದಾಗಿತ್ತು, ಜೊತೆಗೆ ಸಿಬ್ಬಂದಿಗಳ ಆತಂಕ ಕೂಡ ಆ CCTV ದೃಶ್ಯಾವಳಿಗಳಲ್ಲೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಬ್ಬ ಸಿಬ್ಬಂದಿ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಬಗ್ಗೆ ಕೂತ್ಕೊಳ್ತಾನೆ, ಮತ್ತೊಬ್ಬ ಅಲ್ಲಿ ಕಿರ್ಚಾಡುವಂತಹ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಸೊ ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು, ಯಾವ ಭಾಷೆಯನ್ನು ಅಲ್ಲಿ ಬಳಕೆ ಮಾಡಿದ್ರು, ಹೇಗಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಸಿಬ್ಬಂದಿಯ ವಿಚಾರಣೆ ಮಾಡಿದಾರಾ? ನಗ್ತಾ ಈಗಾಗಲೇ ಜ್ಯುವೆಲ್ಲರಿ ಶಾಪ್ನಲ್ಲಿ ಇದ್ದಂಥ ಸಿಬ್ಬಂದಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಇಬ್ಬರು ಇರ್ತಾರೆ, ಒಬ್ಬ ಓನರು ಮತ್ತೆ ಮತ್ತೊಬ್ಬ ಸಿಬ್ಬಂದಿ ಇರ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ 9 ಗಂಟೆಗೆ ಶಾಪನ್ನು ಕ್ಲೋಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಈ 4 ಜನರ ಗ್ಯಾಂಗ್ ದಿಢೀರನ್ನೇ ಎಂಟ್ರಿ ಕೊಟ್ಟಿರುವಂಥದ್ದು. ಮೊದಲಿಗೆ ಗನ್ ತೋರಿಸಿದಾಗ ಎಲ್ಲರೂ ಕೂಡ 1 ಸೆಕೆಂಡ್ ಅಲ್ಲಿದ್ದಂಥ ಇಬ್ಬರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಗನ್ನಿಂದ ಫೈರ್ ಆದ್ರೆ ಜೀವಕ್ಕೂ ಕೂಡ ಹಾನಿ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಯಾರು ಕೂಡ ಮಾತನಾಡಬಾರ್ದು ಮತ್ತೆ ಕದಲಬಾರ್ದು ಅಂತೇಳಿ ಸುಮ್ಮನೆ 1-2 ಸೆಕೆಂಡಲ್ಲಿ ಅವನ್ನ ಬೆದರಿಕೆ ಒಡ್ಡಿ ಅಲ್ಲಿದ್ದಂಥ ಎಲ್ಲ ಜ್ಯುವೆಲ್ಲರಿಯನ್ನು ಕೂಡ ಕದ್ದು ಪರಾರಿಯಾಗಿರೋದು ಕೂಡ ಕಾಣುತ್ತೆ. ಯಾಕಂದ್ರೆ ಗನ್ ತೋರಿಸ್ತಿದ್ದಂಥ ಸಿಬ್ಬಂದಿ ಅಲ್ಲಿರುವಂಥ ಸಿಬ್ಬಂದಿ ನೋಡ್ಬೋದು ಅವತ್ತ ಮೂಲೆಯಲ್ಲಿ ಹೋಗಿ ಅಡಗಿಕೊಳ್ತಾನೆ. ಇನ್ನು ಓನರ್ ಬಂದು ಈ ಕಡೆ ಒಂದು ವಿಂಡೋ ಸೈಡಲ್ಲಿ ಕೈಯನ್ನು ಎತ್ತಿ ತಾನು ಸರೆಂಡರ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಕೂಡ ಆತ ಒಂದು ನಿಂತ್ಕೊಳ್ಳೋದು ಕೂಡ ಕಾಣುತ್ತೆ. ಈಗಾಗಲೇ ಇಬ್ಬರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಮತ್ತೆ ಏನಾದರೂ ಗುರುತು ಪತ್ತೆ ಆಗುತ್ತಾ ಅಂತೇಳಿ ಆ ಒಂದು CCTVಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಡೀಟೇಲ್ಸ್ಗೆ.